ಸ್ನೇಹಿತರೆ ನಮಸ್ತೆ. ನಾನು ಗಾದಿಗನೂರಿಗೆ ಬಂದಿದ್ದೀನಿ. ಬಂದು 2 ದಿನ ಆಯಿತು. ಏನು 2 ದಿನ ಗೌರ್ಮೆಂಟ್ ಹಾಲಿಡೇ ಪರವಾಗಿಲ್ಲ, ಆದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಇಲ್ಲ. ನೋಡಿ, ಗಾದಿಗನೂರು ಸಂಬಂಧಪಟ್ಟ ಪಿ ರವಿಕುಮಾರ್, ಕರ್ನಾಟಕ ಸರ್ಕಾರ ವಿಧಾನಸೌಧ. ದಯವಿಟ್ಟು ನಿಮಗೆ ಮನವರಿಕೆ ಮಾಡಿಕೊಡ್ತಿದ್ದೀನಿ. ಮುಖ್ಯ ಕಾರ್ಯದರ್ಶಿಗಳು ದಯವಿಟ್ಟು ಗಮನಿಸಬೇಕು. ನಮ್ಮ ತೆರಿಗೆ ಹಣ ಹೇಗೆ ಪೋಲ್ ಆಗ್ತಾಯಿದೆ ನೋಡಿ, ಹೆಂಗೆ ಪೋಲ್ ಆಗ್ತದೆ. ಒಬ್ಬರು ಇರೋದಿಲ್ಲ, ಇವರಿಗೆ ಸಂಬಳ ಯಾಕೆ ಕೊಡ್ತೀರಾ ಅದು ನನಗೆ ಗೊತ್ತಿಲ್ಲ. ಈಗ ಗ್ರಾಮೀಣ ಸಚಿವರೆಲ್ಲ ಈಶ್ವರಪ್ಪ ಅವರು, ಇಲ್ಲಾಂದ್ರೆ ಅವರಿಗೆ ನಾನು ಟ್ಯಾಗ್ ಮಾಡಿ ಕಳಿಸ್ತಾ ಇದ್ದೆ. ನೋಡಿ, ಈ ಥರ ಇದೆ ನಮ್ಮ ಪರಿಸ್ಥಿತಿ, ಹೇಗಿದೆ ನೋಡಿದ್ರ. ಅದರಿಂದ ಈಗ ನಾನು ಒಂದು ಲೈವ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಗಮನಿಸಬೇಕು. ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಇದೆ ನೋಡಿ. ಎಂಥ ಪರಿಸ್ಥಿತಿ ಇದೆ. ಹೇಳೋಕ್ಕೆ ಅಸಾಧ್ಯ ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಂಥ ಪರಿಸ್ಥಿತಿಯಲ್ಲಿದ್ದೀವಿ. ಇಲ್ಲಿ ನೋಡಿದ್ರೆ ಕಲೆಕ್ಷನ್ ಮಾಡ್ತಾಯಿದ್ದಾರೆ. ಅಂಗಡಿಗಳು ಕೊಟ್ಬಿಟ್ಟು ಸುಡ್ಗಾಡ ಹತ್ರ ಅಂಗಡಿಗಳು ಕೊಟ್ಬಿಟ್ಟು ಈ ವ್ಯಾಪಾರ ಇಲ್ಲದೆ ಎಲ್ಲರೂ ಒಬ್ಬರು ಕೂಡ ನೋಡಿ, ಸುಡ್ಗಾಡ ಹತ್ರ ಅಂಗಡಿ ಕೊಟ್ಬಿಡೋದು ನೋಡಿ, ತೋರಿಸ್ತೀನಿ. ಇಲ್ಲಿ ಒಬ್ಬರು ಬರೋಕ್ಕಾಗೋದಿಲ್ಲ. ನೀರಿನ ವ್ಯವಸ್ಥೆ ಇಲ್ಲ. ಎಲ್ಲಿ ನಡೆಯೋದು? ನಾನು ಹ್ಯಾಂಡಿಕ್ಯಾಪ್ಟ್ ಆಗಿದ್ದೀನಿ, ನಡೆಯೋಕ್ಕಾಗೋದಿಲ್ಲ. ಇದು ಸುಡ್ಗಾಡಿದು. ಎಲ್ಲರೂ ಒಬ್ಬರು ಇಲ್ಲ ಅಲ್ಲಿ. ಹಾಂ, ಅಲ್ಲಿಲ್ಲ ಪಿ ಡಿ ಒ. ಈಗ ಹಿಡಿತೀನಿ ಒಯ್ಯನ್ನ. ಅಧ್ಯಕ್ಷ ಸಂಬಂಧ ಇಲ್ಲ, ಪಿ ಡಿ ಒ ಸಂಬಂಧ. ಅಲ್ಲಿ ಪಿ ಡಿ ಒ ಇಲ್ವಲ್ಲ, ಪಿ ಡಿ ಒ ಇಲ್ಲ, ಬೀಗ ಹಾಕೈತೆ. ಹಿಂದೆನೇ ಹೋಗಿದ್ದೆ, ಹಿಂದ್ಗಡೆ ನೋಡಿದೆ, ಒಬ್ರು ಇಲ್ಲ ಅಲ್ಲಿ. ಇಲ್ಲ ಅಲ್ಲಿ ಯಾರು ಇಲ್ಲ, ಅವರಲ್ಲ. ಈಗ ಬಂದವ್ರು ಪಟ್ಟಿ ಕೇಳಕ್ಕೆ ಬಂದವರಲ್ಲೇ ಇರಲ್ಲ. ಎಲ್ಲಿದ್ದಾರೆ? ಬರ್ತಾರೆ ರೀ. ನಾನು ಒಂದು ಬ್ಯಾಗ್ ಕೊಡಪ್ಪ. ಮುಖ್ಯ ಕಾರ್ಯ ಪಿ ರವಿಕುಮಾರ್ದು ಒಂದು ಸರ್ಕಾರದ ಒಂದು ಆದೇಶ ಇದೆ. ಬ್ಯಾಗ್ ಕೊಡಿ, ಇಟ್ಕೋ ಸ್ವಲ್ಪ. ಸ್ನೇಹಿತರೆ, ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾನು ಮನವಿ ಮಾಡ್ತೀನಿ, ಇವರು ಬ್ಯಾಡ್ಜ್ ಹಾಕೊಂಡು ಬರಬೇಕು. ಸರ್ಕಾರದ ಸುತ್ತಲೇ ಪಿ ರವಿಕುಮಾರ್ ಹೈಕೋರ್ಟಿನ ಆದೇಶ ಇದೆ. ಇವ್ರು ಯಾರು ಅಂತ ನಾನು ಈಗ ನಿಮಗೆ ಲೈವಲ್ಲಿ ತೋರಿಸ್ತೀನಿ. ಹಿಡ್ಕೊ.
ಬರ್ರಿ ಇಲ್ಲೇ ನಿಂತ್ಕೊ ಬರ್ರಿ ಇಲ್ಲೇ ಮಾನ್ಯ ರವಿಕುಮಾರ್ ಮುಖ್ಯ ಕಾರ್ಯದರ್ಶಿಗಳು ನಾನು ಮನವಿ ಮಾಡ್ತೀನಿ. ನೀರು ಬಂದಿದ್ದಾರೆ ಇಲ್ಲಿ, ನೀವು ಆದೇಶ ಕೊಟ್ಟಿರೋದು ಎಲ್ಲರೂ ಬ್ಯಾಡ್ಜ್ ಹಾಕ್ಕೊಂಡು ಬರಬೇಕು ಅಂತ. ಯಾರೇ ಆಗಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಕಚೇರಿಗಳಲ್ಲಿ ನೌಕರರು ಗುರುತಿನ ಚೀಟಿ ಹಾಕ್ಕೊಂಡು ಬರಬೇಕು ಅಂತ ಮುಖ್ಯ ಕಾರ್ಯದರ್ಶಿಗಳಿಗೆ ಹೈಕೋರ್ಟ್ ಆದೇಶ ಮಾಡಿದೆ. ಆದರೆ ಇವರು ಆದೇಶನೇ ಫಾಲೋ ಮಾಡೋದಿಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ನನಗೆ ಗೊತ್ತಿಲ್ಲ. ನಾನು ಲೈವ್ ಮಾಡಿದ್ದೀನಿ. ಇಲ್ಲಿ ಸುಡುಗಾಡಲ್ಲಿ ಜಾಗ ಕೊಟ್ಟಿದ್ದಾರೆ, ದಯವಿಟ್ಟು ಗಮನಿಸಬೇಕು. ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಈಗ ಯಾಕಂದರೆ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಕೂಡ ನಾನು ಮಾನ್ಯತೆ ಮಾಡ್ತಾಯಿದ್ದೀನಿ. ಈಗ ಒಂದು ದೂರು ದಾಖಲೆ ಮಾಡ್ತಾಯಿದ್ದೀನಿ. ಇಲ್ಲಿ ಜಾತ್ರೆಗಳಿಗೆ ವ್ಯಾಪಾರ ಮಾಡೋಕ್ಕೆ ಕೊಟ್ಟಿದ್ದಾರೆ, ಅದು ಸುಡುಗಾಡಲ್ಲಿ ಇಲ್ಲಿ ವ್ಯಾಪಾರ ಏನಾಗಲ್ಲ. ನೀರಿನ ವ್ಯವಸ್ಥೆ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಬಳ್ಳಾರಿ ಹೊಸಪೇಟೆ ಜಿಲ್ಲಾಧಿಕಾರಿ ಮನವಿ ಮಾಡ್ತೀನಿ. ಇಲ್ಲಿ ಜನಗಳಿಗೆ ನೀರು ಕುಡಿಯೋ ವ್ಯವಸ್ಥೆ ಇಲ್ಲ. ನಾನು ನಿನ್ನೆನೂ ನೋಡಿದ್ದೀನಿ, ಗೌರ್ಮೆಂಟ್ ಹಾಲಿಡೇ. ಮೊನ್ನೆ ಒಂದು ಲೈವ್ ಮಾಡೋಣ ಅಂತಿದ್ದೆ, ಗೌರ್ಮೆಂಟ್ ಹಾಲಿಡೇ. ಇಲ್ಲ ಅಂದರೆ ನಾನು ಜಿಲ್ಲಾಧಿಕಾರಿ ಹತ್ರ ಹೋಗಿ ಮನವಿ ಮಾಡ್ತಾಯಿದ್ದೆ. ಜಾತ್ರೆ ವಿಶೇಷವಾಗಿ ನೀರಿನ ವ್ಯವಸ್ಥೆ ಮಾಡಬೇಕು ಇವರು ಫಸ್ಟು. ಎರಡನೇದು, ಇವ್ರಿಗೆ ಏನು ವ್ಯವಸ್ಥೆ ಬೇಕು ಪ್ರತಿಯೊಂದು ಯಾರು ಮಾಡಬೇಕು, ಇಲ್ಲಿರುವ ಪಂಚಾಯತಿಗೆ ಕೊಡಬೇಕು. ಇವರು ಮಾಡೋದಿಲ್ಲ. ಅದರಿಂದ ನಿಮ್ಮ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ಸುಮ್ಮನೆ ಬಂದ್ಬಿಟ್ಟು ಕಲೆಕ್ಷನ್ ಮಾಡೋದು. ಇವ್ರದ್ದು ಜಾಗ ಇವ್ರದ್ದಲ್ಲ. ನಾನು ಮಾಹಿತಿ ಹಕ್ಕಲ್ಲಿ ಹಾಕ್ಕೊಳ್ತೀನಿ. ಇವರು ಜಾಗ ಇದ್ದರೆ ಮಾತ್ರ ಬಂದು ಇವರು ಕಲೆಕ್ಷನ್ ಮಾಡ್ಬೋದು. ಅದು ಹೆಂಗೆ ಇಷ್ಟ ಬಂದಂಗೆ ನೀವು ಇವರು ಫಿಕ್ಸ್ ಮಾಡೋ ರೈಟೆಲ್ಲ ಕೊಡೋಂಗಿಲ್ಲ. ಜನಗಳಿಗೆ ಯಾವುದು ಬೇಕೋ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡಬೇಕು. ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮತ್ತು ಜಿಲ್ಲಾಧಿಕಾರಿ ಮನವಿ ಮಾಡ್ತಾಯಿದ್ದೀನಿ. ಇಲ್ಲಿರುವ ಎಲ್ಲ ವ್ಯವಸ್ಥೆ ಎಂಥ ವ್ಯವಸ್ಥೆ ಅಂದರೆ ನಾನು ಕರ್ನಾಟಕದಲ್ಲಿ ಇಂಥ ವ್ಯವಸ್ಥೆ ನಾನು ಎಲ್ಲೂ ನೋಡಿ